ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಹಾರವಾಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ದುಸ್ಥಿತಿಗೆ ತಲುಪಿರ್ತಕ್ಕಂಥದ್ದು. ಸುಮಾರು 141 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಶಾಲೆಯ ಬಿಲ್ಡಿಂಗ್ ಇದೀಗ ಸಂಪೂರ್ಣವಾಗಿ ಶಿಥಿಲ ಆಗಿದೆ. ಹೀಗಾಗಿ ಈ ಶಾಲೆಯಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ದಾಖಲಾತಿ ಮಾಡೋದಕ್ಕೂ ಕೂಡ ಹಿಂದೇಟ ಆಗ್ತಿದ್ದಾರೆ. ಹೀಗಾಗಿ ಪೋಷಕರು ಇವತ್ತು ಈ ಶಾಲೆಯ ಮುಂಭಾಗದಲ್ಲಿ ಎಲ್ಲರೂ ಕೂಡ ಬಂದು ಸೇರ್ಕೊಂಡಿದ್ದಾರೆ. ಸೊ ಈ ಬಗ್ಗೆ ಹೊಸ ಬಿಲ್ಡಿಂಗ್ ಕಟ್ಟಿಕೊಡ್ಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಇಲ್ಲಿನ ಶಿಕ್ಷಕರು SDMC ಸೇರಿದಂತೆ ಪೋಷಕರು ಇಲಾಖೆಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇವರಿಗೂ ಕೂಡ ಯಾವುದೇ ರೀತಿಯಂತ ಪರಿಹಾರ ಸಿಕ್ಕಿಲ್ಲ. ಈ ವಿಚಾರದ ಕುರಿತಂತೆ ಮಾತನಾಡೋಕೆ SDMC ಅಧ್ಯಕ್ಷರಿದ್ದಾರೆ. ಸರ್, ಎಷ್ಟು ವರ್ಷಗಳ ಹಳೆಯದಾದ ಶಾಲೆ ಮತ್ತೆ ಈವರೆಗೆ ಯಾರ್ಯಾರಿಗೆ ಮನವಿ ಕೊಟ್ಟಿದ್ರು? ಈಗ ಈ ಶಾಲೆಯ ಬಿಲ್ಡಿಂಗ್ ಹಾಳಾಗಿದೆ, ಏನೇನು ಸಮಸ್ಯೆ ಎದುರಾಗಿದೆ? ಸರ್, ಇದು 140 ವರ್ಷ ಹಳೆಯದಾದ ಈ ಶಾಲೆ ಕಲಿಕೆಗೆ ಭಾರಿ ತೊಂದರೆ ಆಗ್ತಾ ಇದೆ. ಮಕ್ಕಳ ಸುರಕ್ಷಾ ದೃಷ್ಟಿಯಿಂದಲೂ ಭಾರಿ ತೊಂದರೆ ಆಗ್ತಾ ಇದೆ. ಮತ್ತು ವರ್ಷದಿಂದ ಈಗ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ ಸರ್. ಅದೇ ರೀತಿ ಶಿಕ್ಷಕರ ಸಂಖ್ಯೆನೂ ಕಡಿಮೆ ಆಗ್ತಾ ಬಂದಿದೆ ಸರ್. ಅದಕ್ಕಾಗಿ ಈ ಕಟ್ಟಡವನ್ನು ಕೆಡವಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಹೇಳಿ ತಮ್ಮ ಮೂಲಕ ಶಾಸಕರಲ್ಲಿಯೂ ಮಾನ್ಯ ಶಾಸಕರಲ್ಲಿಯೂ ಹಾಗೂ ಶಿಕ್ಷಣ ಇಲಾಖೆಯವರಲ್ಲಿಯೂ ಗ್ರಾಮಸ್ಥರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈಗ ಈ ಬಿಲ್ಡಿಂಗ್ ಯಾವ ಕುಸಿದು ಬೀಳುತ್ತೆ ಅನ್ನೋಂಥ ಆತಂಕದಲ್ಲೇ ಮಕ್ಕಳು ಕಲಿತಾ ಇದ್ದಾರೆ. ಹೌದು ಸರ್, ನಾನು ಸುಜಿತ್ ನಾಯಕ್ ಅಂತ. ನಾನು ಇದೇ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿ. ಕಳೆದ ಒಂದು 5-6 ವರ್ಷಗಳಿಂದ ನಮ್ಮ ಊರಿನ ಪಾಲಕರು, ಊರಿನ ಗ್ರಾಮಸ್ಥರು ಹಾಗೂ ನಮ್ಮ SDMC ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಸೇರಿ ಸರ್ಕಾರಕ್ಕೆ ಈ ಒಂದು ಸರ್ಕಾರ ಶಾಲೆಯಲ್ಲಿ ಆಗುತ್ತಿರುವ ಒಂದು ತೊಂದರೆಯನ್ನು ಎಷ್ಟೋ ಬಾರಿ ವಿವರಿಸಿದ್ದಾರೆ. ಆದರೆ ಸರ್ಕಾರ ಯಾಕೇನು ಸ್ಪಂದಿಸ್ತಾ ಇಲ್ಲ. ಯಾಕೆಂದರೆ ಸರ್ಕಾರ ಒಂದು ಕಡೆ ಶಿಕ್ಷಣದ ಒಂದು ಉನ್ನತೀಕರಣಕ್ಕಾಗಿ ಹಲವಾರು ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಾ ಇದೆ. ಆದರೆ ಕೆಲವೊಂದು ಹೃದಯ ಭಾಗದಲ್ಲಿರುವ ಹಾರವಾಡದಲ್ಲಿ ಇಂಥ ಒಂದು ಹಳೆಯ ಕಾಲದ ಶಾಲೆಗೆ ಹೆಚ್ಚಿನ ಒತ್ತು ನೀಡದೆ ಮಕ್ಕಳು ಬೇರೆ ಬೇರೆ ಶಾಲೆಗೆ ಈಗಾಗಲೇ ಸ್ಥಳಾಂತರ ಮಾಡ್ತಾ ಇದೆ. ಅದರ ಜೊತೆಗೆ ಶಿಕ್ಷಕರ ಕೊರತೆ, ಈಗಾಗಲೇ 2 ಶಿಕ್ಷಕರಿದ್ದಾರೆ. ಇಂಥ ಒಂದು ಕುಗ್ರಾಮದಲ್ಲಿರುವ ಶಾಲೆಯನ್ನು ಯಾಕೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಅದೇ ರೀತಿ ಅನೇಕ ರಾಜಕಾರಣಿಗಳು ಇದರ ಕುರಿತು ವರದಿಯನ್ನು ಸಹ ಗಮನಿಸಿದ್ದಾರೆ. ಆದರೂ ತಮಗೆ ಅರಿವಿಲ್ಲದಂತೆ ಮೌನವಾಗಿ ಕೂತಿದ್ದಾರೆ. ಹೀಗಾಗಿ ಮಕ್ಕಳಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದನ್ನು ಈಗಾಗಲೇ ಅವರಿಗೆ ಮನವರಿಕೆ ಆಗಿದೆ. ಆದರೂ ಸಹ ಈ ಒಂದು ಪಾಲಕರ ಕೂಗು ಹಾಗೂ ನಮ್ಮ ಗ್ರಾಮಸ್ಥರ ಕೂಗು ಸರಿಯಾಗಿ ಸರ್ಕಾರಕ್ಕೆ ತಲುಪುತ್ತಿಲ್ಲ ಎಂಬ ಭಾವನೆ ನಮಗಾಗಿದೆ. ಮುಂದಿನ ದಿನದಲ್ಲಿ ಈ ಒಂದು ಜೀರ್ಣಾವಸ್ಥೆಯಲ್ಲಿರುವ ಸರ್ಕಾರ ಶಾಲೆಯನ್ನು ಉನ್ನತೀಕರಣಗೊಳಿಸಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಪ್ರಯತ್ನವನ್ನು ಮಾಡಬೇಕಾಗಿದೆ. ಈಗ ಶಾಲೆಯ ಮುಖ್ಯ ಶಿಕ್ಷಕಿದ್ದಾರೆ ಮತ್ತು ಮೇಡಮ್, ಮೊದಲು ಎಷ್ಟು ಮಕ್ಕಳಿದ್ರು, ಈಗ ಎಷ್ಟು ಮಕ್ಕಳಿದ್ದಾರೆ? ಸರ್, ಈಗ ನಾನು ಈ ಸ್ಕೂಲಿಗೆ ಬಂದು 10 ವರ್ಷ ಆಯಿತು ಸರ್. ಆಗ ನಾನು ಬಂದಾಗ 115 ಮೇಲೆ ಮಕ್ಕಳಿದ್ದ ಸಂಖ್ಯೆ ಇತ್ತು ಸರ್. ತದನಂತರ 70, 60, 50, ಈಗ ಸರ್ ಈ ಸಲ 46ಕ್ಕೆ ಬಂದು ಮುಟ್ಟಿದೆ ಸರ್. ಶಿಕ್ಷಕರ ಕೊರತೆ ಇದೆ. ಮೊದಲೇ ಸರ್ ಕೊರತೆಯೂ ಇದೆ. ಮೊದಲು ಸರ್ 5 ಶಿಕ್ಷಕರಿದ್ದರು. ಈಗ ಕೇವಲ 2 ಶಿಕ್ಷಕರು ಇದ್ದಾರೆ. ಮತ್ತು ಈಗ ಒಂದು ಗೆಸ್ಟ್ ಟೀಚರನ್ನು ನಮ್ಗೆ ಕೊಟ್ಟಿದ್ದಾರೆ. ಈಗ ಈ ಮಳೆ ಗಾಳಿ ಬಂದಾಗ ಹೇಗೆ ಮಕ್ಕಳನ್ನು ಹೇಗೆ ಒಂದೇ ತರಗತಿಯಲ್ಲಿ 2 ಕ್ಲಾಸ್ ಮಾಡ್ತೀರಾ ಹೇಗೆ? ಈಗ ಹೇಳಬೇಕಂದ್ರೆ ಕೊಠಡಿ ಇಲ್ಲ ಸರ್ ನಮಗೆ. ಈಗ ಮಳೆ ಬಿದ್ದಾಗ ಅಲ್ಲಿಂದ ಏನಾಗ್ತದೆ, ಮೇಲ್ಗಡೆಗೆ ಅದು ಗೋಡೆಯಿಂದ ನೀರು ಸುರಿಯುತ್ತದೆ ಸರ್. ಮತ್ತು ಹುತ್ತ ಕಟ್ಟುತ್ತದೆ. ಕಿಟಕಿ ಒಳಗಡೆಯಿಂದ ಎಲ್ಲ ನೀರು ಬಂದು ಪೂರ್ತಿ ಸಂಪೂರ್ಣವಾಗಿ ಆ ಗೋಡೆ ಎಲ್ಲ ತೇವವಾಗಿಬಿಟ್ಟಿತ್ತು ಸರ್. ಅದು ಪೂರ್ತಿ ನೆಲ ಎಲ್ಲ ಟೈಲ್ಸ್ ಎಲ್ಲ ಒದ್ದೆಯಾಗಿ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಕಿಟಕಿ ಬಾಗಿಲೆಲ್ಲ ಹಾಕೊಂಡು ಒಳಗಡೆ ಕೂತ್ಕೊಳ್ಬೇಕು. ಅದು ಸುರಕ್ಷತೆ ಅಲ್ಲ ಅಂತ ಗೊತ್ತು ಸರ್ ನನಗೆ. ಹಾಗೆ ಪ್ರತಿಯೊಂದು ಕೊಠಡಿಯೂ ಹಾಗೆ. ಈಗ ಕೊಠಡಿ ಇಲ್ಲದೆ ಸರ್ ಅಲ್ಲಿ ಕೆಳಗಡೆದು ಇದು ಸುರಕ್ಷಿತ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ನೀವು ನೋಡಿರ್ಬೋದು ಪೂರ್ತಿ ಮಹಡಿಗಳ ಇದು ಹಂಚೆಲ್ಲ ಹೋಗಿದೆ. ಅದು ಜಂತಿಗಳೆಲ್ಲ ಹಾಕ್ತಾರಲ್ಲ ಅದೆಲ್ಲ ಹೋಗಿದೆ ಸರ್. ಅದ್ರ ಬಗ್ಗೆ ಮಕ್ಕಳಿಗೆ ಕುಳಿಸ್ಕೊಂಡು ಕಲಿಸೋದು ಭಾಳ ಕಷ್ಟ ಇದೆ ಸರ್. ತೊಂದರೆ ಆಗ್ತಾ ಇದೆ. ಹೌದು ಸರ್. ಈಗ ಪಾಲಕರು ನಮ್ಮ ಜೊತೆ ಇದೆ. ಮೇಡಮ್, ನೀವು ಮಕ್ಕಳನ್ನ ಇಲ್ಲಿ ಕಳಿಸ್ತೀರಿ. ಸೊ ಗಾಳಿ ಮಳೆ ಬಂದಾಗ ತಮ್ಮ ಮಕ್ಕಳ ಬಗ್ಗೆ ಆತಂಕ ಇರೋದಿಲ್ಲ ಅಂದರೆ ಏನಾಯ್ತು ಏನು ಎತ್ತ ಅಂತ? ಹೌದು, ಆತಂಕ ಇರುತ್ತೆ. ಯಾಕಂದರೆ ನಾವು ಈಗ ಅಂದರೆ ಶಾಲೆ ನಮ್ಮ ಪಕ್ಕನೇ ಇರೋದಿಲ್ಲ. ನಾವು ಬಂದು ನೋಡ್ತೀವಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ. ಇವಾಗ ಏನಾಗುತ್ತೆ ಅಂದರೆ ಬಿಸಿ ಊಟ ಮಾಡಬೇಕಾದ್ರೆ ಮಳೆ ಜೋರಾಗಿ ಬಂದಾಗ ಅವ್ರಿಗೆ ಪಾಪ ಊಟ ಮಾಡಲಿಕ್ಕೂ ಸ್ಥಳ ಇಲ್ಲಾಗಿದೆ. ಮಳೆ ಸಿಕ್ಕಾಪಟ್ಟೆ ಬಂದು ಅದು ಅಂದರೆಲ್ಲ ನೀರು ಬೀಳುತ್ತೆ. ಆ ಥರ ವ್ಯವಸ್ಥೆ ಆಗಿದೆ. ಈಗ ಮಕ್ಕಳಿಗೂ ಶಾಲೆ ಕಳಿಸ್ಲಿಕ್ಕೂ ಟೀಚರ್ಸು ಇಲ್ಲ. ಟೀಚರ್ಸ್ ಇಬ್ಬರೇ ಇರ್ತಾರೆ. ಅವ್ರು ಹೆಂಗೆ ಹ್ಯಾಂಡಲ್ ಮಾಡೋದು ಈ ಶಾಲೆನ? ಈಗ ಗೆಸ್ಟ್ ಟೀಚರ್ ಆಗಿ ಒಬ್ಬರನ್ನ ನೇಮಿಸಿದ್ದಾರೆ. ಪಾಪ ಎಷ್ಟ್ರಾ ಅಂತ ಪಾಲಕರೆಲ್ಲ ಸೇರಿ SDMC ಸದಸ್ಯರೆಲ್ಲ ಸೇರಿ ಮತ್ತೊಬ್ರು ಟೀಚರನ್ನು ಇಟ್ಕೊಂಡು ಅವರಿಗೆಲ್ಲ ಹಣ ಕೊಟ್ಟು ಅವ್ರಿಗೆ ಕಳಿಸ್ಲಿಕ್ಕಂತ ಇಟ್ಕೊಂಡಿದ್ದೀವಿ. ಈಗ ಮತ್ತೆ ಮುಂದೆ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಈಗ ಶಾಲೆ ಬೇಗ ಕಾರ್ಯ ನಿರ್ವಹಿಸ್ತದೋ ಇಲ್ವೋ ಅಂತ ಆ ಆತಂಕದಲ್ಲಿ ಇದ್ದೀವಿ ನಾವೆಲ್ಲರೂ. ಥ್ಯಾಂಕ್ ಯು.
ಇದಿಷ್ಟು ಇಲ್ಲಿನ SDMC ಅಧ್ಯಕ್ಷರು, ಪಾಲಕರು ಜೊತೆಗೆ ಮುಖ್ಯ ಶಿಕ್ಷಕರು ಹೇಳ್ತಕ್ಕಂಥ ಮಾತು. ಪ್ರಮುಖವಾಗಿ ಈ ಸಮಸ್ಯೆ ಬಗ್ಗೆ ಶಿಕ್ಷಣ ಇಲಾಖೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೂ ಕೂಡ ತಂದಿದೆ. ಸೊ ಆದಷ್ಟು ಬೇಗ ಈ ಸಮಸ್ಯೆ ಅಂದರೆ ಹೊಸ ಬಿಲ್ಡಿಂಗ್ ಅನ್ನು ಕಟ್ಕೊಡುವಲ್ಲಿ ಎಲ್ಲರೂ ಕೂಡ ಕಾರ್ಯವನ್ನು ಜೋಡಿಸಬೇಕು ಮತ್ತು ಈ ಬಗ್ಗೆ ಸಹಾಯವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಶೋಕ್, TV9 ಕಾರವಾರ.